ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ಭಾನುವಾರ ರಜೆ ದಿನ ಯಾಕಿರುತ್ತೆ ಅಂತ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಅಂದರೆ ಬೇರೆ ಯಾವ ವಾರದಲ್ಲಿರೋ ರಜೆ ಈ ಭಾನುವಾರನೇ ಯಾಕೆ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಡೆ ಇರುತ್ತೆ. ಇದೊಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಭಾನುವಾರ ರಜೆ ದಿನ ಎನ್ನುವುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಗೊತ್ತು. ಆದರೆ ಭಾನುವಾರವೇ ರಜೆಯನ್ನು ಯಾರು ಕೊಡಿಸಿದರು ಮತ್ತು ಯಾಕೆ ಕೊಡಿಸಿದರು ಎಂಬುದು ತುಂಬ ಆಸಕ್ತಿಕರವಾದ ವಿಷಯ ಆಗಿದೆ. ಸೊ ಬನ್ನಿ ಈ ಆಸಕ್ತಿಕರ ವಿಷಯದ ಬಗ್ಗೆ ತಿಳಿಯೋಣ. ಭಾನುವಾರವನ್ನು ರಜೆ ದಿನ ಮಾಡಬೇಕು ಎಂದು ಹೋರಾಟ ಮಾಡಿದವರು ನಾರಾಯಣ ಮೇಘಾಜಿ ಲೋಖಂಡೆ ಅವರು. ಇವರು ಹುಟ್ಟಿದ್ದು 1848ರಲ್ಲಿ ಮತ್ತು ಇವರು ಮರಣ ಹೊಂದಿದ್ದು 1897ರಲ್ಲಿ. ಈ ಮಧ್ಯದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಈ ಸಮಯದಲ್ಲಿ ಇವರು ಸತ್ಯಶೋಧನಾ ಉದ್ಯಮದಲ್ಲಿ ಕಾರ್ಯಕರ್ತರಾಗಿದ್ದರು ಮತ್ತು ಕಾರ್ಮಿಕ ನಾಯಕರು ಕೂಡ ಆಗಿದ್ದರು. ಬ್ರಿಟಿಷರ ಹತ್ತಿರ ನಾವು 7 ದಿನಗಳು ಮಾತ್ರ ಕೆಲಸ ಮಾಡ್ತೀವಿ. ಈ 7 ದಿನಗಳು ಕೂಡ ನಮ್ಮ ಕುಟುಂಬಸ್ಥರಿಗಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಆದರೆ ಸಮಾಜಕ್ಕಾಗಿ ಒಂದು ದಿನವೂ ಕೂಡ ನಾವು ದುಡಿಯುವುದಿಲ್ಲವಲ್ಲ. ಹಾಗಾಗಿ ಸಮಾಜಕ್ಕಾಗಿ ಒಂದು ದಿನ ಮೀಸಲಿಡಲು ನಮಗೆ ಒಂದು ದಿನದ ರಜೆಯ ಅಗತ್ಯ ಇದೆ ಅಂತ ಇವರು ಬ್ರಿಟಿಷರ ಬಳಿ ಹೋಗಿ ಒಂದು ದಿನ ರಜಕ್ಕಾಗಿ ಬೇಡಿಕೆಯನ್ನು ಇಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಇವರ ಮನವಿಯನ್ನು ಬಿಲ್ಕುಲ್ ತಿರಸ್ಕರಿಸಿಬಿಡುತ್ತದೆ. ಆದರೆ ಸತತವಾದ 8 ವರ್ಷಗಳ ಹೋರಾಟವನ್ನು ಇವರು ಮಾಡ್ತಾರೆ. ಹಾಗೆ ಹೋರಾಟಕ್ಕಾಗಿ ಇವರು ತಮ್ಮ ಕೆಲಸಕ್ಕೂ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಚಳುವಳಿ ತುಂಬ ತೀವ್ರ ರೂಪಕ್ಕೆ ಪಡೆಯುತ್ತದೆ. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಇವರ ಬೇಡಿಕೆಗೆ ಮಣಿದು ಭಾರತದಲ್ಲಿ ಭಾನುವಾರ ರಜೆ ದಿನ ಎಂದು ಘೋಷಣೆಯನ್ನು ಮಾಡ್ತಾರೆ. ಆದರೆ ಇಲ್ಲೊಂದು ವಿಪರ್ಯಾಸ ಇದೆ. ಏನಂದರೆ ನಾರಾಯಣ ಮೇಘಾಜಿ ಅವರು ಒಂದು ದಿನ ರಜೆಯನ್ನು ಕೋರಿದ್ದು ಸಮಾಜಕ್ಕಾಗಿ ಜನರು ದುಡಿಯಲಿ, ಹೋರಾಟ ಮಾಡಲಿ ಅಂತ. ಆದರೆ ಅಂದಿನಿಂದ ಇಂದಿನವರೆಗೂ ಭಾನುವಾರ ರಜೆ ದಿನ ಆಗಿದೆ ಮತ್ತು ಈ ರಜೆಯನ್ನು ಜನರು ಆರಾಮವಾಗಿ ಜೀವನ ಮಾಡಲು ಬಳಸ್ತಿದ್ದಾರೆಯೇ ಹೊರತು ಸಮಾಜಕ್ಕಾಗಿ ತಮ್ಮ ಕೊಡುಗೆಯನ್ನು ನೀಡಲು ಈ ದಿನವನ್ನು ಬಳಸಿಕೊಳ್ಳುತ್ತಿಲ್ಲ ಎನ್ನುವುದೇ ತುಂಬ ವಿಪರ್ಯಾಸದ ಸಂಗತಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾನುವಾರವೇ ಯಾಕೆ ರಜೆ ದಿನ ಆಗಿರುತ್ತೆ ಅನ್ನೋ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಸೂಕ್ತವಾದ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.